ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ, ಇವತ್ತು ಬುಧವಾರ ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಇವತ್ತು ನಮ್ಮ ಯಜಮಾನ್ರದ್ದು ಬರ್ತಡೇ. ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರಿಗೆ. ಅವರಿಗೆಲ್ಲ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಇವತ್ತೆಲ್ಲರೂ ನಮ್ಮ ಮನೆಯವ್ರಿಗೆ ವಿಶ್ ಮಾಡಿ ಬರ್ತಡೇ ವಿಶಸ್ನ. ಇವತ್ತು ಅವ್ರ ಬರ್ತಡೇ ಸಲುವಾಗಿ ಏನು ವಿಶೇಷತೆ ಮಾಡ್ತಾಯಿದ್ದಾನೆ ಅಂದರೆ, ಅವರಿಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಹಾಗಾಗಿ ಶಾವಿಗೆ ಪಾಯಸ ಮತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅವ್ರ ಫೇವ್ರೇಟ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಏನಿರ್ತದೆ ಅಂತ ಎಲ್ಲ ತೋರಿಸ್ತೀನಿ. ನೋಡ್ರಿ, ಆಗಲೇ ನಮ್ಮ ಮನೆಯವರೆಲ್ಲ ಪೂಜೆ ಆಯ್ತು. ಈಗ ಕಾಯಿ ಒಂದು ಹೊಡೆಯೋದೈತಿ. ಕಾಯಿ ಹೊಡೆದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಮನೆಯವ್ರ ಸಲುವಾಗಿ ಅವ್ರಿಗಾಗಿ ಒಂದು ಗಿಫ್ಟ್ ತಂದೀನಿ. ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರು ಸ್ನಾನ ಮಾಡಿ ಆಗಲೇ ಪೂಜೆ ಮಾಡ್ತಾ ಇದ್ದಾರೆ. ಈಗ ಪೂಜೆ ಮಾಡಿ ಬಂದಮೇಲೆ ಇದನ್ನು ಕೊಡ್ತೀನಿ. ಏನೋ ಸ್ಮಾಲ್ ಗಿಫ್ಟ್ ನನ್ನ ಕೈಯಲ್ಲಿ ಆದಂಥದ್ದು. ಅವರಿಗೆ ಒಂದು ಟೀ ಶರ್ಟು, ಆಮೇಲೆ ಅಂಡರ್ವೇರು, ಬನ್ನಿನ ತಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಈಗ ಈ ಗಿಫ್ಟನ್ನ ಕೊಡೋಣ. ನೋಡಿ ಏನಿತ್ತು ತೆಗೆದು ನೋಡಿರಿ. ಸ್ಮಾಲ್ ಗಿಫ್ಟ್ ನಂದು. ಟೀ ಶರ್ಟ್ ನಾನು ಸೇವಿಂಗ್ ಅಮೌಂಟ್ನ ತರಿಸ್ಕೊಟ್ಟಿನಿ ನೋಡಿರಿ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಬರ್ತಡೇ ಗಿಫ್ಟ್. ಅವ್ರೇನು ಬೇಡ ಅಂದರೆ ನಾನು ತೊಗೊಂಬಂದಿದ್ದೆ. ಹೇಗಿದೆ? ಹೆಂಗಾಗಿದೆ ರೀ ಶಾವಿಗೆ ಪಾಯಸ, ಬಿಸಿಬೇಳೆ ಬಾತು ಎಲ್ಲ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಮನೆಯವರು ಕಾಲೇಜಿಗೆ ಹೋದರು, ಬಾಕ್ಸ್ ತೊಗೊಂಡು ಅವ್ರದ್ದೆಲ್ಲ ಇದಾಯ್ತು. ಈಗ ಹೋದ್ರು ಅವರು. ನಾನೀಗ ಕೆಲಸ ಇದೆ, ನಂದೆಲ್ಲ ಸ್ನಾನ ಗಿನೆಲ್ಲ ಆಗಿದೆ ಆಗಲೇ. ಇನ್ನು ಬಟ್ಟೆ ಪಾತ್ರೆ ಇದೆ. ಬಟ್ಟೆ ಪಾತ್ರೆ ಮುಗಿದ್ರೆ ಮುಗೀತು ಕೆಲಸ. ಬನ್ನಿ, ಇವತ್ತು ಬಟ್ಟೆ ಪಾತ್ರೆ ಮುಗಿದು ಸಾಯಂಕಾಲ ಮತ್ತೇನಿತ್ತು ಕೆಲಸ ಅಂತ ನೋಡೋಣ. ನೋಡಿ, ಇಲ್ಲಿ ನನಗಾಗಿ ಕಾಯ್ತಾ ಇದ್ದಾವೆ ಪಾತ್ರೆ. ಇದಿಷ್ಟು ಪಾತ್ರೆ ತಿಕ್ಕಿ ಇನ್ನು ಬಟ್ಟೆ ತೊಳೆದು ಎಲ್ಲ ಮುಗಿಸ್ಬೇಕು ಕೆಲಸನ. ಅದಿಷ್ಟು ಕೆಲಸ ಮುಗಿದ್ರೆ ಆಯ್ತು ಕೆಲಸ ಎಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನಾನು ಪಾತ್ರೆ ತೊಳಿತೀನಿ. ಆಮೇಲೆ ನೆಕ್ಸ್ಟ್ ಇವತ್ತು ಅಡುಗೆ ಅಂತೂ ಎಲ್ಲ ಐತಿ. ಬಿಸಿಬೇಳೆ ಬಾತ್ ಮಾಡಿದ್ದೆ, ಶಾವಿಗೆ ಪಾಯಸ ಮಾಡಿದ್ದೆ, ಮೊಸರನ್ನ ಮಾಡಿದ್ದೆ. ನಮ್ಮ ಮನೆಯವ್ರದ್ದೆಲ್ಲ ಕಟ್ಕೊಂಡು ಹೋದರು ಈಗ ಬಾಕ್ಸಿಗೆ. ನೋಡ್ರಿ, ಇಲ್ಲಿ ಹಾವೇಲಿಂದ ಇದು ದಾಸವಾಳ ಒಂದು ಗಿಡ ತಂದಿದ್ದೆ, ಹಚ್ಚೀನಿ. ಹಂಗೆ ಚೆನ್ನಾಗಿದಾಗೈತೆ ಎಲ್ಲ. ಮೊಗ್ಗು ಬಿಟ್ಟಿದೆ ಇಲ್ಲಿ. ಅದೇ ಇನ್ನೂ ಒಂದು 2 ಗಿಡಗಳು ತಂದು ಹಚ್ಬೇಕು ಅನ್ಕೊಂಡಿದ್ದೀನಿ. ಇವತ್ತು ನೋಡೋಣ್ರಿ, ಇವತ್ತು ಆಯ್ತು ಅಂದ್ರೆ ತಂದು ಹಚ್ಬೇಕು ಅನ್ಕೊಂಡಿದ್ದೀನಿ. ಸಾಯಂಕಾಲ ಆಕತ್ತೆ ಎಲ್ಲ ಗೊತ್ತಿಲ್ಲ, ಪ್ರಯತ್ನ ಮಾಡ್ತೀನಿ. ಇದು ಒಂದು ಹಳದಿ ಕಲರ್ ಹೂವಿಂದಿದು. ಇದು ಕೆಳಗೆ ಚಿಗುರೈತಿದು. ಇಲ್ಲಿ ಸ್ವಲ್ಪ ಬಾಡಿದೆ. ಇದು ಹಳದಿ ಹೂವಿಂದಿದು. ಇದು ಬಿಳಿಯದೇನು ಹಾಕಿನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇದಕ್ಕೆ ಹುಳಿ ಮಜ್ಜಿಗೆ ಹಾಕಿದೆ. ಮಜ್ಜಿಗೆ ಉಳಿದದ್ದು ಹುಳಿ ಮಜ್ಜಿಗೆ ಹಾಕಿದ್ರೆ ಹೂ ಚೆನ್ನಾಗಿ ಬಿಡ್ತಾವೆ ಅಂತ ನೋಡಿದ್ದೆ ಯೂಟ್ಯೂಬ್ನಾಗ. ಹಂಗಾಗಿ ಹಾಕಿದ್ದೀನಿ ಮಜ್ಜಿಗೆನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತೇನಪ್ಪ ವಿಶೇಷತೆ? ಇಷ್ಟು ಫುಲ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವತ್ತು ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ, ನನ್ನ ಮುದ್ದಾದ ನನ್ನ ಬಂಗಾರ, ನನ್ನ ಮಗಳು ರೇಣುಕಂದು ಬರ್ತಡೇ ಇವತ್ತು. ಆಕೆಗಾಗಿ ನಾವು ಅಭಿಷೇಕ ಇಟ್ಕೊಂಡಿದ್ವಿ ರಾಘವೇಂದ್ರ ಸ್ವಾಮಿ ಮಠದಾಗ. ಆಕೆ ಮನೇಲಿ ಇರಲ್ಲ, ಹಾಸ್ಟೆಲ್ನಾಗ ಇರ್ತಾಳಲ್ಲ. ಆಕೆ ಎಲ್ಲಿದ್ದರೂ ದೇವ್ರ ಆಕೆಗೆ ಆಶೀರ್ವಾದ ಮಾಡಲಿ. ಆಕೆಗೆ ಸುಖ ಶಾಂತಿ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ. ನೀವು ಎಲ್ಲ ನನ್ನ ಮಗಳಿಗೆ ವಿಶ್ ಮಾಡಿರಿ ಫ್ರೆಂಡ್ಸ್. ಎಲ್ಲ ಒಳ್ಳೇದಾಗಲಿ, ಆಕೆ ಗುರಿ ಮುಟ್ಲಿ, ಆಕೆ ಅನ್ಕೊಂಡ್ರೆ ಆಸೆಗಳೆಲ್ಲ ಈಡೇರಲಿ ಅಂತಂದೇಳಿ ನಿಮ್ಮೆಲ್ಲ ಆಶೀರ್ವಾದ ನನ್ನ ಮಗಳ ಮೇಲೆ ಇಲ್ಲೇ ಆಶೀರ್ವಾದ ಮಾಡಿರಿ. ಇವತ್ತು ರಾಘವೇಂದ್ರ ಸ್ವಾಮಿ ಮಠದಾಗ ನಾವು ಅಭಿಷೇಕ ಇಟ್ಕೊಂಡಿವಿ ಹೆಸರನಾಗ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ರಾಘವೇಂದ್ರ ಸ್ವಾಮಿ ಗುರುಗಳ ಆಶೀರ್ವಾದ ಸದಾ ಎಲ್ಲರಿಗೂ ಇರಬೇಕು. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತೀನಿ. ರಾಯರ ಆಶೀರ್ವಾದ ಪಡ್ಕೊಂಬರೋಣ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಮನೆಗೆಲ್ಲ ಪೂಜೆ ಮಾಡ್ಕೊಂಡು ಮನೆಗೆಲ್ಲ ನಮಸ್ಕಾರ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ ಈಗ.
ಬಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ. ಬಾರೋ ದುಃಖಾಪಹಾರ ಬಾರೋ ದುರಿತ ದೂರ ಬಾರೋ ದುಃಖಾಪಹಾರ ಬಾರೋ ದುರಿತ ದೂರ ಬಾರಯ್ಯ ಸನ್ಮಾರ್ಗ ದಾರಿ ತೋರುವ ಗುರು ಬಾರೋ ನಮ್ಮ ಮನೆಗೆ. ಬಾಲ ಪ್ರಹ್ಲಾದನಾಗಿ ಖೋಳ ಕಶ್ಯಪುವಿಗೆ ಲೋಲ ಶ್ರೀ ನರಹರಿ ಕಾಲರೂಪನ ತೋರ್ದ ಬಾರೋ ನಮ್ಮ ಮನೆಗೆ. ವ್ಯಾಸ ನಿರ್ಮಿತ ಗ್ರಂಥ ಮಧ್ವಕೃತ ಭಾಷ್ಯವ ಬೇಸರದೆ ಓದಿ ಮೆರೆವ ವ್ಯಾಸ ಮುನಿಯೇ ಬಾರೋ ನಮ್ಮ ಮನೆಗೆ. ನೋಡಿ ಫ್ರೆಂಡ್ಸ್, ಬುಧವಾರದ್ದು ಮತ್ತು ಗುರುವಾರದ್ದು ಬ್ಲಾಗ್ ಹಾಕಿದ್ದೀನಿ. ಬುಧವಾರ ನಮ್ಮ ಮನೆಯವ್ರ ಬರ್ತಡೇ, ಗುರುವಾರ ನನ್ನ ಮಗಳ ಬರ್ತಡೇ ಇತ್ತು. ಇಬ್ರಿಗೂ ವಿಶ್ ಮಾಡಿ ಫ್ರೆಂಡ್ಸ್, ಇಬ್ರಿಗೂ ಒಳ್ಳೆಯದಾಗಲಿ ಅಂತಂದೇಳಿ. ನಾವೇನು ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಮಾಡಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ವಿಶ್ ಮಾಡಿ. ಬಾಯ್, ನಮಸ್ಕಾರ ಫ್ರೆಂಡ್ಸ್.